ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಪರಿಷತ್ನಲ್ಲಿ ಈ ಗೂಂಡಾಗಿರಿ ಗಲಾಟೆ ತಾರಕಕ್ಕೇರಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಿಂದ ಗೂಂಡಾಗಿರಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಮಾಡಿರೋದು ಬಿಜೆಪಿ ನಾಯಕರು. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ್ರು ಬಿಕೆ ಹರಿಪ್ರಸಾದ್. ಅವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಧಿಕ್ಕಾರ ವರ್ಸಸ್ ಧಿಕ್ಕಾರ, ಎರಡೂ ಕಡೆಗಳಿಂದಲೂ ಕೂಡ ಧಿಕ್ಕಾರದ ಘೋಷಣೆಗಳು ಕೇಳಿ ಬರ್ತಾ ಇದೆ. ವಾಕ್ ಸಮರ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಜಟಾಪಟಿ ತಾರಕಕ್ಕೇರಿದೆ. ಈಗ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಸ್ಟೇ ತಗೊಂಡು ಬಂದಿರೋದು. ಅವರು ಪೋಸ್ಕೋ ಕೇಸಲ್ಲಿ ಸುಪ್ರೀಂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಪರಿಷತ್ನಲ್ಲಿ ಈ ಗೂಂಡಾಗಿರಿ ಗಲಾಟೆ ತಾರಕಕ್ಕೇರಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಿಂದ ಗೂಂಡಾಗಿರಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಮಾಡಿರೋದು ಬಿಜೆಪಿ ನಾಯಕರು. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ್ರು ಬಿಕೆ ಹರಿಪ್ರಸಾದ್. ಅವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಧಿಕ್ಕಾರ ವರ್ಸಸ್ ಧಿಕ್ಕಾರ, ಎರಡೂ ಕಡೆಗಳಿಂದಲೂ ಕೂಡ ಧಿಕ್ಕಾರದ ಘೋಷಣೆಗಳು ಕೇಳಿ ಬರ್ತಾ ಇದೆ. ವಾಕ್ ಸಮರ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಜಟಾಪಟಿ ತಾರಕಕ್ಕೇರಿದೆ. ಈಗ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ
ಪುನಃ ನುಡಿಸಲಾಗುವುದು. ಕೂಡಿ ಕೂಡಿ ಬಂದ್ರಿ ಕೂಡ್ರಿ ನಾ ಹೇಳ್ತೀನಿ ನನಗೆ ಹೇಳಕ್ ಬಿಡಿ ಹೇಳಕ್ ಬಿಡಿ ನಮಗೆ ಹೇಳಕ್ ಬಿಡಿ ಹೇಳಕ್ ಬಿಡಿ ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪ್ಪಣೆ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಬೇಕಾಗಿಲ್ಲ. ಕೂಡಿ ಕೂಡಿ ಆಯ್ತು ಕೊಡಿ ಆಯ್ತು ಕೊಡಿ ತಾವು ಕೊಡಿ ತಾವು ಕೊಡಿ ಕೊಡಿ ಕೇಳಿ ಕೇಳಿ ನಾ ಕೊಡಿ ನಾ ಕೇಳಿದ್ ಕೊಡಿ ಬಲಾತ್ಕಾರಿ ಪಾರ್ಟಿಗಳು ನಾ ಕೇಳಿದ್ ಕೊಡ್ರಿ ಬಲಾತ್ಕಾರಿ ಪಾರ್ಟಿಗಳು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಪೋಕ್ಸೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಚಡ್ಡಿಗೆ ಸುಪ್ರೀಂ ಕೋರ್ಟಿಂದ ಹೋಗಿ ಸ್ಟೇ ತಗೊಂಡು ಬಂದಿರೋದು ಅವರು ಪೋಸ್ಕೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದಿರೋದು ಕೂಡಿ ಕೂಡ್ರಿ ಕೂಡ್ರಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಪರಿಷತ್ನಲ್ಲಿ ಈ ಗೂಂಡಾಗಿರಿ ಗಲಾಟೆ ತಾರಕಕ್ಕೇರಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನಿಂದ ಗೂಂಡಾಗಿರಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಮಾಡಿರೋದು ಬಿಜೆಪಿ ನಾಯಕರು. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ್ರು BK ಹರಿಪ್ರಸಾದ್. ಅವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಧಿಕ್ಕಾರ ವರ್ಸಸ್ ಧಿಕ್ಕಾರ, ಎರಡೂ ಕಡೆಗಳಿಂದಲೂ ಕೂಡ ಧಿಕ್ಕಾರದ ಘೋಷಣೆಗಳು ಕೇಳಿ ಬರ್ತಾ ಇದೆ. ವಾಕ್ ಸಮರ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಜಟಾಪಟಿ ತಾರಕಕ್ಕೇರಿದೆ. ಈಗ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಕೂಡಿ ಕೂಡಿ ಬಂದ್ರಿ ಕೂಡ್ರಿ ಹೇಳ್ತೀನಿ ನಾ ಹೇಳ್ತೀನಿ ನನಗೆ ಹೇಳಕ್ ಬಿಡಿ ಹೇಳಕ್ ಬಿಡಿ ನಮಗೆ ಹೇಳಕ್ ಬಿಡಿ ಹೇಳಕ್ ಬಿಡಿ ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪ್ಪಣೆ ಮಾಡಿದ್ದಾರೆ.